ನೀವೇನಾರೇ ಇದೇ ಸಿದ್ದರಾಮಯ್ಯನೇ ಇರ್ತಾರ, ನಾವು ಹೆಂಗ್ ಬೇಕಾದ್ರೆ ನಡೀತೀವಿ ಅಂದ್ರೆ ನೀವು 78ರಾಗ ಏನೂ ಇರೋದಿಲ್ಲ. ನೀವೇನ್ ಮಾಡ್ತೀರಿ ಇನ್ನೊಂದು 2 ವರ್ಷ ಮಜಾ ಮಾಡಿ. ಪಾಪ ನಮ್ಮ ಪೊಲೀಸರಿಗೆ ನಾವು ಬೈದಿಲ್ಲ, ಯಾಕಂದ್ರೆ ಅವ್ರ ಮ್ಯಾಗಿಂದ ಆರ್ಡರ್ ಬರ್ತಾವೆ. ಹಿಂದೂ ಕಾರ್ಯಕ್ರಮ ಮಾಡ್ತಾರ ಅಂದ್ರೆ ಏನು ಭಾಷಣ ಮಾಡ್ತಾರೆ ರೆಕಾರ್ಡಿಂಗ್ ಮಾಡ್ಕೊಂಡು ಒಂದು ಕೇಸ್ ಇದೆ. ನನ್ನ ಮ್ಯಾಗ 79 ಇದ್ದು ಈಗ 83 ಇದ್ದಾವೆ. ಹಾಕತ್ತೇನೆ ಬೇಕಾದಕ್ಕೆ ಹಾಕ್ರಿ, ನಾವು ಹೋಗ್ತೀವಿ, ನ್ಯಾಯ ಸಿಗ್ತದೆ, ಮತ್ತೆ ಹೊರಗೆ ಹಾಕಾಡ್ತೀವಿ. ನಾನು 1 ದಿವಸನೇ ಜೈಲಿಗೆ ಹಾಕ್ಬೇಕಂತ ಹೇಳಕತ್ತಾರ ಅವ್ರು. ನಾವೇನು ಅಂಜುವುದಿಲ್ಲ. 28ರಾಗ ನಾವೇ ಬರ್ತೀವಿ. ನೀವು ಎಲ್ಲ ಕೇಸ್ಗಳನ್ನ ರದ್ದುಪಡಿಸಿ, ಯಾರು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ಯಾರ ಕರ್ನಾಟಕದಾಗ ಎಲ್ಲರಿಗೂ ಅವ್ರಿಗೆ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡ್ತೀವಿ. ನಿಜವಾಗಿ ಮೊದಲನೇ ವಿಷಯ ಎಲ್ಲ ಕೇಸ್ಗಳು ವಾಪಸ್ ಹಾರಾಡಿದ್ರಿ. ಪೊಲೀಸ್ ಕೈಗೆ ಏಕೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಬಾಯಾಗಿಟ್ಟು ಹೊಡಿತೀವಿ. ನಡೀಲಿ ಇನ್ನ ಸುಮ್ಮನೆ ನಾವು ಎಲ್ಲರೇ ನಾಟಕ ಮಾಡ್ಬಿಟ್ಟು ಕೂತೀವಿ ಅಂದ್ರೆ ಹಿಂದೂ ಮುಸ್ಲಿಂ ಬಾಯಿ ನೀ ಸುರ್ಕುಂಬ ಕೊಡಿ, ನೀ ಸುರ್ಕುಂಬ, ಯಾರು ಸುರ್ಕುಂಬ, ಎಲ್ಲಿವರೆಗೆ 40% ಆಗುವವರೆಗೆ ನೀವು ಭಯಗಳು. ಮುಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಯಾರು? 99% ನಮ್ಮ ಹಿಂದೂಗಳ ಹೋರಾಟದ ಫಲದಿಂದ ಭಾರತ ಸ್ವಾತಂತ್ರ್ಯ ಸಿಕ್ಕಿದೆ. ಭಿಕ್ಷೆಕಾಯಿ ಪಾಕಿಸ್ತಾನ ಕೊಟ್ಟವರು ಗಾಂಧಿ ಭಾರತದ ರಾಷ್ಟ್ರಪಿತ ಅಲ್ಲ, ಪಾಕಿಸ್ತಾನದ ರಾಷ್ಟ್ರಪಿತ. ನಮ್ಮ ದೇಶಕ್ಕೆ ಯಾರೋ ರಾಷ್ಟ್ರಪಿತ, ನಮ್ಮ ದೇಶಕ್ಕೆ ಯಾರೋ ಪಿತ ಇಲ್ಲ. ಭಾರತ ಮಾತೆ ನಮ್ಮ ತಾಯಿ. ಈ ದೇಶಕ್ಕೆ ಯಾರೋ ರಾಷ್ಟ್ರಪಿತ ಇಲ್ಲ. ನಮ್ಮ ದೇಶ ಏನಾದರೂ ಸ್ವತಂತ್ರವಾಗಿ ಹಿಂದೂಗಳು ಜೀವನ ಮಾಡಬೇಕಂದ್ರೆ ನೀವೆಲ್ಲ ಒಕ್ಕಲಿನ ಜಾತಿ. ಮುಂದಿನ ಸಲ ಭಾಳ ಮಂದಿ ಭಯ ಬಂದೈತಿ ಮಂಡ್ಯ ಜಿಲ್ಲಾದಾಗ. ಮೇಲೆ ಬರ್ಲಾಕತ್ತಾನ ಕೆಲವು ಮಂದಿ ಬಂದು ಕೇಳ್ತಾರೆ, ಎತ್ತಾಡ್ರಿ ನೀವು ಯಾಕೆ ಕಡೆ ಬರ್ತಾ ಇದ್ದೀವಿ? ಮದ್ದಕ್ಕೆ ಏನಾದ್ರು ಇಲೆಕ್ಷನ್ ಇಂದ ಬಂದಿದ್ದೀನಿ ನಾಂದೆ ಮದ್ದೂರ್ಗೆ ಇಲೆಕ್ಷನ್ ಬರಲಾಗೇನಿ. ನಾನು ಮಂಡ್ಯಕ್ಕೆ ನಾನು ಇಲೆಕ್ಷನ್ ಸಲಕ್ಕೆ ಬರಲಾಗೇನಿ. ಸಮಾಜವನ್ನ, ಹಿಂದೂ ಸಮಾಜವನ್ನ ಜಾಗೃತಿ ಮಾಡೋದ್ರ ಸಲುವಾಗಿ ಇಲ್ಲಿ ಯುವಕರು ನಾನು ಕಳಿಸ್ಲಾಕತ್ತಾರ. ಅದಕ್ಕೆ ನಾನು ಬರ್ಲಾಕತ್ತೀನಿ. ನೀವೇನ್ ತಿಳ್ಕೊಂಡ್ರೆ ಇಷ್ಟು ದಿವಸ ಯುವಕರು ಜಾತಿ ಮ್ಯಾಗ ಹೋಗುದ್ರು ಯುವಕರು ಇವತ್ತು ಎಲ್ಲ ಕೇಸರಿ ನೋಡ್ಬಿಟ್ರ ಇವತ್ತು ರಾತ್ರಿ ಮಂಡ್ಯ ಜಿಲ್ಲಾದ ಲೀಡರ್ಗಳಿಗೆ ನಿದ್ದಿನೇ ಹಾಕಿದ್ರು. ಏನ್ ಮಾಡ್ಬೇಕು, ಎತ್ತ ಹೆಂಗ್ ಮಣ್ಣಾಗಿರ್ತಾವ, ಒಬ್ಬ ಹೆಗಡೆ ಒಬ್ಬ ಸೇರ್ಗ. ಹಿಂಗಾದ್ರೆ ಹಿಂದೂ ಸಂಘಟನೆ ಆಯ್ತು ಅಂದ್ರೆ ನಮ್ಮದೆಲ್ಲ ಪೋಕಾಳ ಭಾಷಣ ಯಾರು ಕೇಳುವುದಿಲ್ಲ. ಹಿಂಗಾಗಿ ಭಯ. ನನಗೂ ವಿಧಾನಸಭೆಯವ್ರು ಬಂದು ಕೇಳ್ತಾರೆ, ಏನೋ ನಾನು ಮೇಲೆ ಯಾಕೆ ಬರ್ತಾ ಇದ್ದೇನ? ನೀವೇನಾರೇ ಇದೇ ಸಿದ್ದರಾಮಯ್ಯನೇ ಇರ್ತಾರ, ನಾವು ಹೆಂಗ್ ಬೇಕಾದ್ರೆ ನಡೀತೀವಿ ಅಂದ್ರೆ ನೀವು 78ರಾಗ ಏನೂ ಇರೋದಿಲ್ಲ. ನೀವೇನ್ ಮಾಡ್ತೀರಿ ಇನ್ನೊಂದು 2 ವರ್ಷ ಮಜಾ ಮಾಡಿ. ಪಾಪ ನಮ್ಮ ಪೊಲೀಸರಿಗೆ ನಾವು ಬೈದಿಲ್ಲ, ಯಾಕಂದ್ರೆ ಅವ್ರ ಮ್ಯಾಗಿಂದ ಆರ್ಡರ್ ಬರ್ತಾವೆ. ಹಿಂದೂ ಕಾರ್ಯಕ್ರಮ ಮಾಡ್ತಾರ ಅಂದ್ರೆ ಏನು ಭಾಷಣ ಮಾಡ್ತಾರೆ ರೆಕಾರ್ಡಿಂಗ್ ಮಾಡ್ಕೊಂಡು ಒಂದು ಕೇಸ್ ಇದೆ. ನನ್ನ ಮ್ಯಾಗ 79 ಇದ್ದು ಈಗ 83 ಇದ್ದಾವೆ. ಹಾಕತ್ತೇನೆ ಬೇಕಾದಕ್ಕೆ ಹಾಕ್ರಿ, ನಾವು ಹೋಗ್ತೀವಿ, ನ್ಯಾಯ ಸಿಗ್ತದೆ, ಮತ್ತೆ ಹೊರಗೆ ಹಾಕಾಡ್ತೀವಿ. ನಾನು 1 ದಿವಸನೇ ಜೈಲಿಗೆ ಹಾಕ್ಬೇಕಂತ ಹೇಳಕತ್ತಾರ ಅವ್ರು. ನಾವೇನು ಅಂಜುವುದಿಲ್ಲ. 28ರಾಗ ನಾವೇ ಬರ್ತೀವಿ. ನೀವು ಎಲ್ಲ ಕೇಸ್ಗಳನ್ನ ರದ್ದುಪಡಿಸಿ, ಯಾರು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ಯಾರ ಕರ್ನಾಟಕದಾಗ ಎಲ್ಲರಿಗೂ ಅವ್ರಿಗೆ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡ್ತೀವಿ. ನಿಜವಾಗಿ ಮೊದಲನೇ ವಿಷಯ ಎಲ್ಲ ಕೇಸ್ಗಳು ವಾಪಸ್ ಹಾರಾಡಿದ್ರಿ. ಪೊಲೀಸ್ ಕೈಗೆ ಏಕೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಬಾಯಾಗಿಟ್ಟು ಹೊಡಿತೀವಿ. ನಡೀಲಿ ಇನ್ನ ಸುಮ್ಮನೆ ನಾವು ಎಲ್ಲರೇ ನಾಟಕ ಮಾಡ್ಬಿಟ್ಟು ಕೂತೀವಿ ಅಂದ್ರೆ ಹಿಂದೂ ಮುಸ್ಲಿಂ ಬಾಯಿ ನೀ ಸುರ್ಕುಂಬ ಕೊಡಿ, ನೀ ಸುರ್ಕುಂಬ, ಯಾರು ಸುರ್ಕುಂಬ, ಎಲ್ಲಿವರೆಗೆ 40% ಆಗುವವರೆಗೆ ನೀವು ಭಯಗಳು. ಮುಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಯಾರು? 99% ನಮ್ಮ ಹಿಂದೂಗಳ ಹೋರಾಟದ ಫಲದಿಂದ ಭಾರತ ಸ್ವಾತಂತ್ರ್ಯ ಸಿಕ್ಕಿದೆ.